ಕಣ್ ತೆಗಿರಿ. ಈಗ ನಾನು ಹೇಳಿದಂತೆ ಮಾಡಿ. ಮನಸ್ಸನ್ನು ಏಕಾಗ್ರಗೊಳಿಸಲಿಕ್ಕೆ ಯೋಗದಲ್ಲಿ ಅನೇಕ ತಂತ್ರಗಳುಂಟು. ಇಲ್ಲಿ ದೇವರನ್ನು ಕೇಳಿಕೊಳ್ಳುವಾಗ ಮನಸ್ಸನ್ನೇ ಏಕಾಗ್ರಗೊಳಿಸಬೇಕು. ಈಗ ಆಗೋದಿಲ್ಲ, ಅದು ಬೆಳಗ್ಗೆ ಇರ್ತದೆ ಆಟೋಮೆಟಿಕ್ಲಿ. ನೀವೇನು ಸರ್ಕಸ್ ಮಾಡಬೇಕಾಗಿಲ್ಲ, ಶಾಂತಿ ಇರ್ತದೆ, ಮನಸ್ಸು ಕ್ಲಮ್ಜಿ ಇರೋದಿಲ್ಲ ಬೆಳಗಿನ ಕಾಲದೊಳಗೆ. ಈಗೇನು ಮಾಡಬೇಕು, 2 ನಿಮಿಷ ಉಸಿರಾಟ ನೋಡ್ಕೊಂತ ಕೂಡಬೇಕು. ಇಲ್ಲೇ ಲಕ್ಷ್ಯ ಕೊಡಬೇಕು, ಕಣ್ಣು ತೆಗಿಯೋಂಗಿಲ್ಲ, ಹುಬ್ಬು ಇರಿಸೋಂಗಿಲ್ಲ, ಸುಮ್ಮನೆ ಇಲ್ಲೇ ಲಕ್ಷ್ಯ ಕೊಡಬೇಕು. 2 ನಿಮಿಷ ಇಷ್ಟೇ ಮಾಡಿ. ಸ್ಟಾರ್ಟ್. ದೀರ್ಘ ಉಸಿರಾಟ ಮಾಡಿ. ದೀರ್ಘ ಉಸಿರಾಟ. ಕಣ್ಮುಚ್ಚಮ್ಮ, ಕಣ್ಮುಚ್ಚಿರಿ, ಕಣ್ ತೆಗಿಬೇಡಿ, ಅಂತರ್ಮುಖಿಯಾಗಿ. ಒಂದು ಮಾತದ ನೆನಪಿಡ್ರಿ, ಅಂತರ್ಮುಖಿ ಸದಾ ಸುಖಿ. ಯಾರು ಅಂತರ್ಮುಖಿ ಆಗ್ತಾರ ಅವ್ರಿಗೆ ಸುಖ ತನ್ನಿತ್ತಾನೇ ದೊರಕ್ತದೆ. ಅಲ್ಗಾಡಬೇಡಿ. ನಾನು ಹೇಳೋದನ್ನು ಲಕ್ಷ್ಯ ಕೊಟ್ಟು ಕೇಳಿ. ನಿಮ್ಮ ಕಡೆಯಿಂದ ಒಂದು ಸಾಧನ ಮಾಡಿಸ್ತೀನಿ, ಅತ್ಯಂತ ಅದ್ಭುತ ಸಾಧನ ಅದು. ದಿನಾಲು ಹೇಗೆ ಮಾಡಬೇಕು ಅನ್ನೋ ಮಾರ್ಗದರ್ಶನ ಅದು. ಕಣ್ಮುಚ್ಚಿರಮ್ಮ, ಕಣ್ಮುಚ್ಚ ದಯವಿಟ್ಟು. ದೀರ್ಘ ಉಸಿರಾಟ. ಲಕ್ಷ್ಯ ಎಲ್ಲ ಭ್ರುಕುಟಿ, ಆಜ್ಞಾಚಕ್ರ. ಲಕ್ಷ್ಯ ಎಲ್ಲ ಆಜ್ಞಾಚಕ್ರದ ಕಡೆಗೆ. ದೀರ್ಘ ಉಸಿರಾಟ. ಕಣ್ಣು ನಾನು ಹೇಳುವವರೆಗೆ ತೆಗಿಬೇಡಿ ಪ್ಲೀಸ್. ಯಾರು ಕಣ್ಣು ತೆಗೆತಕ್ಕದಲ್ಲ. ಕಣ್ಣು ತೆಗೆದ್ರೆ ನಾನು ಹೇಳ್ತಕ್ಕಂಥ ಸಾಧನ ಫೇಲ್ ಆಗುತ್ತೋ. ಓಕೆ, ಕಣ್ಣು ತೆಗಿಬೇಡಿ. ಈಗ ನೀವು ಇಲ್ಲಿ ಯಾಕೆ ಬಂದಿದ್ದೀರಿ? ನೋವು ಶಮನ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀರಿ, ಹೌದಾ? ನಿಮಗೆ ಎಲ್ಲಿ ನೋವದ ಮೊದಲು ಜಾಗ ಗುರುತಿಸ್ಕೊಳ್ಳಿ. ಮೊಣಕಾಲು, ಹಿಮ್ಮಡ, ಹೆಬ್ಬೆರಳು, ಸೊಂಟ, ಯಾವ ಭಾಗ. ಕಣ್ ತೆಗಿಬೇಡಿ ದಯವಿಟ್ಟು. ಲಕ್ಷ್ಯ ಕೊಡ್ರಿ ಅಷ್ಟೇ, ಸುಮ್ಮನೆ ಅಲ್ಲಿ ಗಮನ ಕೊಡ್ರಿ, ಮುಟ್ಟಬೇಡ್ರಿ, ಹೌದಾ? ಅಲ್ಲಿ ಲಕ್ಷ್ಯ ಕೊಡ್ರಿ. ಮೊಣಕಾಲಿದ್ರೆ ಮೊಣಕಾಲು ಕಡೆನೇ ನೋಡ್ಕೊಳ್ಳಿ. ತಲೆನೋವು ಇದ್ರೆ ತಲೆನೋವು ಕಡೆ ತಲೆಗೆ ನೋಡ್ಕೊಳ್ಳಿ, ಆ ನೋವು ಹೆಂಗದ ನೋಡ್ಕೊಳ್ಳಿ. ಸೊಂಟ ನೋವು ಇದ್ರೆ ಸೊಂಟ ನೋವಿನ ಕಡೆನೇ ಗಮನ ಕೊಡಿ. ಲಕ್ಷ್ಯ ಕೊಟ್ರ ಇದಕ್ಕೆ ಧಾರಣ ಅಂತಾರ. ಯೋಗದ ತಂತ್ರದೊಳಗೆ ಧಾರಣ ಅಂತಾರ. ನಾವೆಲ್ಲಿ ಲಕ್ಷ್ಯ ಕೊಡ್ತೀವೋ ಆ ಲಕ್ಷ್ಯಕ್ಕೆ ಒಂದು ಕೇಂದ್ರ ಅದು. ನೋವು ಇರುವ ಭಾಗಕ್ಕೆ ನೀವು ಕೇಂದ್ರೀಕರಣ ಮಾಡಿದ್ದೀರಿ ನಿಮ್ಮ ಧ್ಯಾನವನ್ನು. ನೋಡಿದಿರಾ? ಸ್ಥಿತವಾಗ್ರಿ. ಮೊಣಕಾಲಿದ್ರೆ ಮೊಣಕಾಲು, ಬಲ ಮೊಣಕಾಲಂದ್ರೆ ಬಲ ಮೊಣಕಾಲು, ಮಣಿಕಟ್ಟಂದ್ರೆ ಮಣಿಕಟ್ಟು, ರಟ್ಟೆ ಅಂದರೆ ರಟ್ಟಿ, ಮೊಣಕೈ ಅಂದ್ರೆ ಮೊಣಕೈ. ಅಲ್ಲಿ ಪಾಯಿಂಟ್ ನೋಡ್ಕೊಳ್ಳಿ. ನೋಡ್ಕೊಂಡ್ರ? ನೋಡ್ಕೊಂಡಾದ್ಮೇಲೆ ನೀವು ನಿಮ್ಮ ನೆತ್ತಿಯ ಭಾಗದೊಳಗ 1 ಫೂಟ್ ಮೇಲಕ್ಕೆ, ನೆತ್ತಿಯ ಭಾಗ 1 ಫೂಟ್ ಮೇಲಕ್ಕೆ ಒಂದು ಬಂಗಾರದ ವರ್ತುಲವನ್ನು ಕಲ್ಪನೆ ಮಾಡಿಕೊಳ್ಳಿ. ನಿಮ್ಮ ನೆತ್ತಿಯ ಮೇಲೆ ಬಂಗಾರದ ವರ್ತುಲ, ಗೋಲ್ಡನ್ ಬಾಲ್, ಹೌದಾ? ಅದನ್ನ ನೀವು ಮೂವ್ ಮಾಡ್ರಿ. ಹೆಂಗ ನೀವು ಲ್ಯಾಪ್ಟಾಪ್ನೊಳಗೆ ಕರ್ಸರ್ ಅಂತ ಇರ್ತದೆ, ಕರ್ಸರ್ ಗೊತ್ತಲ್ಲ? ಕರ್ಸರ್. ಆ ಕರ್ಸರ್ ತಗೊಂಡು ಎಲ್ಲಿ ಬೇಕೆಲ್ಲ ಒಯ್ತಿರಲ್ಲ, ಹಂಗ ಇದನ್ನ ಕರ್ಸರ್ ಇದು ಗೋಲ್ಡನ್ ಬಾಲ್ ಕರ್ಸರ್ ಅಂತ ತಿಳ್ಕೊರಿ. ಅದನ್ನು ತಂದು ನೋವಿರೋ ಜಾಗಕ್ಕೆ ಅಂಟಿಸ್ರಿ. ನಾ ಹೇಳಿದ್ದ ಅರ್ಥ ಆಗ್ತದೆ ಅಂತ ತಿಳ್ಕೊಂಡು ನಾನು. ಇದು ನೀವು ಕರ್ಸರ್ ಯೂಸ್ ಮಾಡ್ತೀರಿ ಇದ್ರೊಳಗೆ, ಲ್ಯಾಪ್ಟಾಪ್ನೊಳಗೆ. ಹಾಗೆ ಮಾನಸಿಕವಾಗಿ ನೀವು ಸಣ್ಣ ಗೋಲ್ಡನ್ ಬಾಲನ್ನು ತೆಗೆದುಕೊಂಡು ನೀವು ನೋವಿರುವ ಭಾಗಕ್ಕೆ ತಂದಿಡ್ತೀರಿ. ಇಟ್ರಾ? ಕಲ್ಪನೆ ಮಾಡ್ಕೊಳ್ಳಿ. ಕಣ್ ತೆಗಿಬೇಡಿ ಪ್ಲೀಸ್, ಕಣ್ ತೆಗಿಬೇಡಿ. ಗೋಲ್ಡನ್ ಬಾಲ್ ಕುಂತು ನೋವಿರೋ ಜಾಗಕ್ಕೆ. ಈಗ ಹೇಳ್ಕೊಂತ ಹೋಗ್ರಿ. ಏನು? ದೇವರೇ, ನಿನ್ನ ಕರುಣೆಯಿಂದ ನನ್ನ ಮೊಣಕಾಲು ನೋವು ತಕ್ಷಣ ಕಡಿಮೆಯಾಗಿದೆ. ದೇವರೇ, ನಿನ್ನ ಕರುಣೆಯಿಂದ ನನ್ನ ಮೊಣಕಾಲು ನೋವು ತಕ್ಷಣಕ್ಕೆ ಕಮ್ಮಿಯಾಗಿದೆ.
ಇದನ್ನೇ ರಿಪೀಟ್ ಮಾಡ್ಕೊತ ಹೋಗ್ರಿ, ಇಷ್ಟೇ ಮಾಡೋದು. ನಾನು ಹೇಳೋದನ್ನ ಲಕ್ಷ್ಯ ಕೊಟ್ಟು ಕೇಳಿ. golden ball like a cursor in your laptop. Golden ball like a cursor in your laptop. ಮಾನಸಿಕ ಶಕ್ತಿಯಿಂದ ಆ ಗೋಲ್ಡನ್ ಬಾಲ್ ಅನ್ನು ತಂದು ನಿಮ್ಮ ನೋವಿರೋ ಜಾಗಕ್ಕೆ ನಿಲ್ಲಿಸ್ರಿ, ಟಚ್ ಮಾಡ್ರಿ. ಮೇಲೆ ಹೇಳ್ತಾ ಹೋಗಿ, ದೇವರೇ ನಿನ್ನ ಕರುಣೆಯಿಂದ, ನಿನ್ನ ಆಶೀರ್ವಾದದಿಂದ ನನ್ನ ಈ ಭಾಗದ ನೋವು ತಕ್ಷಣಕ್ಕೆ ಕಡಿಮೆ ಆಗಿಬಿಟ್ಟಿದೆ. ದೇವರೇ ನಿನ್ನ ಕರುಣೆಯಿಂದ ನನ್ನ ನೋವು ಕಡಿಮೆ ಆಗಿದೆ. ರಿಪೀಟೆಡ್ಲಿ ಹೇಳ್ತಾ ಹೋಗಿ. ನನ್ನ ಬ್ಲೆಸ್ಸಿಂಗನ್ನು ಕಳಿಸ್ತಾ ಇದ್ದೀನಿ ನಾನು ಪ್ರತಿಯೊಬ್ಬರಿಗೂ. ಲಕ್ಷ್ಯ ಕೊಡ್ರಿ, ಅದ್ಭುತವಾದ ಚಮತ್ಕಾರ ಆಗ್ತದೆ. ಈಗ ನಿಮ್ಮ ನೋವು ಎಷ್ಟೋ % ಕಡಿಮೆ ಆಗ್ತದೆ. ಈಗ ಕನಿಷ್ಠ 20% ಕಡಿಮೆ ಆಗಲೇಬೇಕು, ಆಗಿರುತ್ತದೆ. ನಿಮ್ಮ ನೋವಿರೋ ಜಾಗಕ್ಕೆ ನೀವು ಲಕ್ಷ್ಯ ಕೊಟ್ಟಿದ್ದೀರಿ, ಗೋಲ್ಡನ್ ಬಾಲನ್ನು ತಂದಿಟ್ಟಿದ್ದೀರಿ, ಹೇಳ್ತಾ ಹೋಗ್ತೀರಿ ಪ್ರತಿ ಕ್ಷಣಕ್ಕೂ, ದೇವರೇ ನಿನ್ನ ಕರುಣೆಯಿಂದ ನನ್ನ ನೋವು ಕಡಿಮೆ ಆಗಿದೆ. ಆ ಭಾಗಕ್ಕೆ ಲಕ್ಷ್ಯ ಕೊಟ್ಟಿರ್ಬೇಕು. ಮತ್ತು ನೀವು ಈ ಜಾಗದಲ್ಲಿ ಇರುವ ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಮೊಣಕಾಲು ನೋವು ಏನದಲ್ಲ, ತಕ್ಷಣಕ್ಕೆ ಇಮ್ಮಿಡಿಯೇಟ್ಲಿ ಕಮ್ಮಿ ಆಗಿದೆ. ಹೇಳ್ತಾ ಹೋಗಿ, ಇಮ್ಮಿಡಿಯೇಟ್ಲಿ ಕಡಿಮೆ ಆಗಿದೆ. ದೇವರೇ ನನ್ನ ನೋವು ಕಡಿಮೆ ಆಗಿದೆ. ದೇವರೇ ನನ್ನ ನೋವು ಕಡಿಮೆ ಆಗಿದೆ. ದೇವರೇ ನಿನ್ನ ಕರುಣೆಯಿಂದ ನನ್ನ ನೋವು ಕಡಿಮೆ ಆಗಿದೆ. ಬರೀ ಇದನ್ನ ಹೇಳ್ರಿ, ಹೇಳ್ಕೊಂತಿರ್ಬೇಕು. ಮತ್ತೆ ಹೇಳದೆ ಕೂಡಬೇಡಿ. ಪಾಯಿಂಟ್ ಕಡೆ ಲಕ್ಷ್ಯ ಕೊಡಿ, ನೋವಿರೋ ಪಾಯಿಂಟ್ಗೆ ಲಕ್ಷ್ಯ ಕೊಡಿ. ಅಲ್ಲಿ ಗೋಲ್ಡನ್ ಬಾಲ್ ಇಟ್ಟಿದ್ದೀರಿ, ಅದು ಹೀಲ್ ಮಾಡ್ತದ. ಈ ಹೇಳಿಕೆಯಿಂದ ಮತ್ತಷ್ಟು ಹೀಲ್ ಆಗ್ತದ. ಜಸ್ಟ್ ಗಮನ ಕೊಡಿ. ದೇವರೇ ಚಮತ್ಕಾರ ಘಟಿಸಿದೆ, ನನ್ನ ನೋವು ಕಡಿಮೆ ಆಗಿದೆ. ದೇವರೇ ನಿನ್ನ ಕರುಣೆಯಿಂದ ದೊಡ್ಡ ಚಮತ್ಕಾರ ಘಟಿಸಿದೆ, ನನ್ನ ನೋವು ಕಡಿಮೆ ಆಗಿದೆ. ದೇವರೇ ನಿನ್ನ ಕರುಣೆಯಿಂದ, ನಿನ್ನ ಆಶೀರ್ವಾದದಿಂದ ಚಮತ್ಕಾರವೇ ಘಟಿಸಿದೆ. ತಕ್ಷಣಕ್ಕೆ ನನ್ನ ನೋವು ಕಡಿಮೆ ಆಗಿಬಿಟ್ಟಿದೆ. ದೇವರೇ ನಿನ್ನ ಕರುಣೆಯಿಂದ ತಕ್ಷಣಕ್ಕೆ ನನ್ನ ನೋವು ಕಡಿಮೆ ಆಗಿದೆ, ಚಮತ್ಕಾರ ಘಟಿಸಿದೆ. ನೋಡ್ತಾ ಹೋಗಿ, ಹೇಳ್ತಾ ಹೋಗಿ. ಅಲ್ಲೇ ಲಕ್ಷ್ಯ ಕೊಡಿ, ಹೇಳಿಕೆ ಹೇಳಿ. ಅಲ್ಲಿ ಗೋಲ್ಡನ್ ಬಾಲ್ ಇದೆ. ಇಟ್ ಹೀಲ್ಸ್ ಕ್ವಿಕ್ಲಿ ಯುವರ್ ಪೇನ್. ಇಟ್ ವ್ಯಾನಿಸಸ್ ಯುವರ್ ಪೇನ್. ಪೇನ್ ಈಸ್ ಗೋಯಿಂಗ್ ಅವೇ ಫ್ರಾಮ್ ಯುವರ್ ಪಾರ್ಟ್ ಆಫ್ ದಿ ಬಾಡಿ. ಹಾಗೆ ಹೇಳ್ತಾ ಹೋಗಿ. ಕೊನೆಯ 3 ನಿಮಿಷ, ಇನ್ನು 3 ನಿಮಿಷ ಹೇಳ್ತಾ ಹೋಗಿ. ಕಣ್ ತೆಗಿಬೇಡಿ. ಖಂಡಿತವಾಗಿಯೂ ಚಮತ್ಕಾರ ಘಟಿಸ್ತದ. ಖಂಡಿತವಾಗಿಯೂ ಚಮತ್ಕಾರ ಘಟಿಸ್ತದ. ನಿಮಗೆ ನೋವು ಕಡಿಮೆ ಆಗಿರ್ತದೋ ಗ್ಯಾರಂಟಿ ನಿಮಗೂ ನೋವು ಕಡಿಮೆ ಆಗಿರ್ತದೋ. ಕಣ್ ತೆಗೆದಾಗ ನಿಮ್ಮ ನೋವು ಕಡಿಮೆ ಗ್ಯಾರಂಟಿ ಆಗಿರ್ತದೋ. ಯಾವ ಭಾಗದಲ್ಲಿ ಲಕ್ಷ್ಯ ಕೊಟ್ಟಿದ್ದೀರಿ ಆ ಭಾಗದಲ್ಲಿ ನೋವು ತುಂಬ ಕಡಿಮೆ ಆಗಿರ್ತದೋ. ಕಣ್ ತೆಗಿಬೇಡಿ, ಪ್ಲೀಸ್ ಕಣ್ ತೆಗಿಬೇಡಿ. ಕಣ್ ಮುಚ್ಕೊಳ್ಳಿ. ಲಕ್ಷ್ಯ ಕೊಟ್ಟಿರಿ ಅಷ್ಟೇ. ದೀರ್ಘ ಉಸಿರಾಟ ಮಾಡಿ. ದೀರ್ಘ ಉಸಿರಾಟ. 2 ಕೈಗಳನ್ನು ತಿಕ್ಕೊಳ್ಳಿ, ಬಿಸಿ ಮಾಡಿಕೊಳ್ಳಿ.
ಬಿಸಿ ಮಾಡಿಕೊಳ್ಳಿ. ಈಗ ಕಣ್ ತೆಗೀರಿ. ಈಗ ಮುಂದಿನ ಹಂತ, ನಿಮ್ಮ ನೋವಿರೋ ಭಾಗವನ್ನು ಗಮನಿಸ್ರಿ. ಕಮ್ಮಿ ಆಗೈತೆ ಚೆಕ್ ಮಾಡಿ. ಕಮ್ಮಿ ಆಗೈತೆ ನೋಡ್ಕೊಳ್ಳಿ. ಅಲ್ಲಿ ನೋಡ್ಕೊಳ್ಳಿ, ನೋವಿರೋ ಭಾಗಕ್ಕೆ ನೋಡ್ಕೊಳ್ಳಿ. ಹೇಗಿದೆ? ಏನು ಅನ್ನಿಸ್ತದ? ಕಡಿಮೆ ಆಗಿದೆ ಅನ್ನಿಸ್ತದ? ಪಕ್ಕ ಅಕ್ಕೋರೆ ಅನಿಸ್ತದ? ಸ್ವಲ್ಪ ನೋಡ್ಕೊಳ್ಳಿ. ಅಲ್ಲಿ ಎಲ್ಲಿತ್ತು ನೋವು ನೋಡ್ಕೊಳ್ಬೇಕಾರೆ ನಿಂತು ನೋಡ್ರಿ, ಅಡ್ಡಾಡಿ ನೋಡಿರ್ಬೇಕಾರೆ ಅನಿಸ್ತದ ನಿಮಗೆ? ಅನಿಸ್ತದ ಇಲ್ಲ? ಹಾಂ ರೇಷ್ಮಾ ನೋಡಮ್ಮ, ಚೆಕ್ ಮಾಡು. ಒಂದು ಲಿಟ್ಲ್ ಬಿಟ್ಟು ಪೇನ್ ಕಮ್ಮಿ ಆಗಿದೆಯಲ್ಲ? ಯಾಕಮ್ಮ ಅನಿಸ್ತದ ನಿಮಗೆ? ಹಾಂ ಅನಿಸುತ್ತಾ ನಿನಗಮ್ಮ? ಸುಮ್ಮನೆ ಹಾಗೆ ತಲೆ ಹಾಕ್ಬೇಡ್ರಿ, ಆಗೈತಿಲ್ಲ ನೋಡ್ಕೋರಿ. ಯಾಕಮ್ಮ ನಿನಗೆ ಅನಿಸ್ತದ? ನಿಮಗೆ ಅನಿಸ್ತದ? ಹಾಂ ಖಂಡಿತ. ನಾ ಕೇಳ್ತೀನಿ, ಮತ್ತು ಗುರುಗಳಿಗೆ ನಾ ಆಗಿಲ್ಲ ಅಂತಂದ್ರೆ ಇನ್ಸಲ್ಟ್ ಆಗತ್ತೆ. ಹಂಗಿಲ್ಲ, ಆಗಿದೆ. ಹಾಂ ಆ ಫೀಲಿಂಗ್ ಬಂದದಲ್ಲ, ವೆರಿ ಗುಡ್. ಖಂಡಿತ ಆಗಿರ್ತದೆ. ನಾನು